ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರವಿಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರತಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಬ್ರಹ್ಮವೈವರ್ತ ಪುರಾಣ ಅನೇಕ ವಿಷಯಗಳನ್ನು ನಮಗೆ ತಿಳಿಸ್ತಾ ಇರುವಂಥದ್ದು. ವೇದವ್ಯಾಸ ದೇವರು ನಾವು ನಿತ್ಯದ ಜೀವನದಲ್ಲಿ ಮಾಡಲೇಬೇಕಾಗಿರುವಂತಹ ಕರ್ತವ್ಯಗಳು, ಕರ್ಮಗಳ ಬಗ್ಗೆ ಬಹಳ ಸುಂದರವಾಗಿ ಅನೇಕ ಸೂಕ್ಷ್ಮವಾದ ಅಂಶಗಳನ್ನು ಬ್ರಹ್ಮವೈವರ್ತ ಪುರಾಣ ನಮಗೆ ತಿಳಿಸ್ತಾ ಇದೆ. ಇವತ್ತು ಮಹಾಲಕ್ಷ್ಮೀ ದೇವಿ ತಾನು ಹೇಳೋಂಥದ್ದು, ಎಲ್ಲಿ ನಾನು ವಾಸವನ್ನು ಮಾಡ್ತೀನಿ, ಯಾರ ಮನೆಯಲ್ಲಿ ನಾನು ವಾಸ ಮಾಡೋದಿಲ್ಲ, ಎರಡನ್ನೂ ಹೇಳ್ತಾಳೆ. ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಆಗಬೇಕು ಅಂತ ಎಲ್ಲರಿಗೂ ಆಸೆ ಇದೆ. ಆದರೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಪಡೀಲಿಕ್ಕೆ ನಾವು ಮಾಡಬೇಕಾಗಿರುವಂಥ ಕರ್ತವ್ಯಗಳೇನು, ಮಹಾಲಕ್ಷ್ಮೀ ದೇವಿ ಯಾವಾಗಲೂ ನಮ್ಮಲ್ಲಿ ವಾಸ ಮಾಡಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಬಹಳ ಸುಂದರವಾಗಿ ಬ್ರಹ್ಮವೈವರ್ತ ಪುರಾಣ ನಮಗೆ ತಿಳಿಸ್ತಾ ಇದೆ. ನೋಡಿ ಎಷ್ಟು ಚಂದಾಗಿ ಹೇಳ್ತಾರೆ. ಯತ್ರ ಶಂಖಧ್ವನಿರ್ನಾಸ್ತಿ ತುಳಸೀ ಚ ಶಿಲಾರ್ಚನಂ ನ ಭೋಜನಂ ಚ ವಿಪ್ರಾಣಾಂ ನ ಪದ್ಮ ತತ್ರ ತಿಷ್ಠತಿ. ಭಗವಂತ ಹೇಳೋಂಥ ಮಾತಿದು, ವೇದವ್ಯಾಸ ದೇವರ ಮಾತು. ಯಾರ ಮನೆಯಲ್ಲಿ ಶಂಖಧ್ವನಿ ಕೇಳಿಸೋದಿಲ್ಲ, ತುಳಸಿಯಿಂದ ಸಾಲಿಗ್ರಾಮವನ್ನು ಅರ್ಚನೆ ಮಾಡೋದಿಲ್ಲ, ಬ್ರಾಹ್ಮಣರಿಗೆ ಭೋಜನವನ್ನು ಹಾಕೋದಿಲ್ಲ, ಅವರ ಮನೆಯಲ್ಲಿ ಲಕ್ಷ್ಮೀದೇವಿ ನಿಲ್ಲೋದಿಲ್ಲ, ಬಿಟ್ಟು ಬಂದುಬಿಡ್ತಾಳೆ ಆ ಮನೆಯಿಂದ ಅಂತ ಹೇಳ್ತಾರೆ. ಇನ್ನು ಮದ್ಭಕ್ತಾನಾಂಚ ಮೇನಿಂದ ಯತ್ರ ಯತ್ರ ಭವೇತ್ಸುರಾಃ ಮಹಾರುಷ್ಟ ಮಹಾಲಕ್ಷ್ಮೀ ಸ್ತತೋ ಯಾತಿ ಪರಾಭವತ್. ನನ್ನನ್ನು ಅಂದರೆ ದೇವ್ರು ಹೇಳೋವಂಥ ಮಾತು, ನನ್ನನ್ನು ಮತ್ತು ನನ್ನ ಭಕ್ತರನ್ನು ಯಾರು ಬೈತಾರೆ ನೋಡಿ, ಬಾಯಿಗೆ ಬಂದಾಗ ಬೈತಾರೆ, ಕೆಲವರು ದ್ವೇಷ ಮಾಡ್ತಾರೆ, ಸಿಟ್ಟು ಮಾಡಿಕೊಳ್ತಾರೆ, ಅಪಪ್ರಚಾರ ಮಾಡ್ತಾರೆ, ಅನೇಕ ವಿಧವಾದ ರೀತಿಯಲ್ಲಿ ಅವರ ಮರ್ಯಾದೆ ಹೋಗೋ ಹಾಗೆ ಮಾಡ್ತಾರೆ. ಜ್ಞಾನಿಗಳ ಮರ್ಯಾದೆಯನ್ನು, ಸದಾಚಾರದಿಂದ ಕೂಡಿರುವಂತಹ ನನ್ನ ಭಕ್ತರನ್ನು ಯಾರು ನಿಂದ ಮಾಡ್ತಾರೋ, ನನ್ನನ್ನು ಯಾರು ನಿಂದ ಮಾಡ್ತಾರೋ, ಕೆಲವರು ದೇವರನ್ನು ನೇರವಾಗಿ ನಿಂದ ಮಾಡೋದಿಲ್ಲ. ಹೆಂಗೆ ನಿಂದ ಮಾಡ್ತಾರೆ? ವೇದ ಇಲ್ಲ, ಧರ್ಮಶಾಸ್ತ್ರ ಎಲ್ಲ ಸುಳ್ಳು, ಸ್ವರ್ಗ ನರಕಾದಿಗಳಿಲ್ಲ, ಈ ಪ್ರಪಂಚ ಎಲ್ಲ ಸುಳ್ಳು ಬಿಡ್ರಿ, ಭಗವಂತನನ್ನು ನಾವು ನಿಂದ ಮಾಡಿದ ಹಾಗೆ. ಆ ನಿಂದೆಯನ್ನು ಯಾರು ಮಾಡ್ತಾರೋ ಅವರ ಮನೆಯಿಂದ ನಾನು ಬಿಟ್ಟು ಹೋಗ್ತೀನಿ, ಲಕ್ಷ್ಮೀದೇವಿ ಅಲ್ಲಿರೋದೇ ಇಲ್ಲ. ಇನ್ನು ಹರಿವಾಸರ ಅಂದರೆ ಏಕಾದಶಿ ಉಪವಾಸ, ಮದ್ಭಕ್ತಿಹೀನೋ ಯೋ ಮೂಢೋ ಯೋ ಭುಂಕ್ತೆ ಹರಿವಾಸರೇ. ಹರಿವಾಸರ ಅಂದರೆ ಹರಿದಿನ, ಅವತ್ತು ಉಪವಾಸವನ್ನು ಮಾಡಬೇಕು. ಅದನ್ನು ಬಿಟ್ಟು ಊಟ ಮಾಡದ, ತಿಂಡಿ ತಿಂದ ಅಂತಂದರೆ ಅವರ ಮನೆಯಲ್ಲಿ ಲಕ್ಷ್ಮೀದೇವಿ ವಾಸವನ್ನು ಮಾಡೋದಿಲ್ಲ, ಬಿಟ್ಟು ಹೋಗ್ಬಿಡ್ತಾಳೆ. ಮಮ ಜನ್ಮದಿನೇ ಚಾಪಿ ಯಾತ್ರಿಶ್ರೀ ತದ್ಗ್ರಹಾದಪಿ. ಲಕ್ಷ್ಮೀದೇವಿ ಅವರ ಮನೆಯಲ್ಲಿ ಇರೋದೇ ಎಲ್ಲ, ಬಿಟ್ಟು ಹೋಗ್ಬಿಡ್ತಾಳೆ. ಇನ್ನು ಯಾರು ನನ್ನ ನಾಮವನ್ನು ವ್ಯಾಪಾರಕ್ಕೋಸ್ಕರವಾಗಿ ಬಳಸ್ತಾರೆ, ಅಷ್ಟೇ ಅಲ್ಲ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳನ್ನು ದುಡ್ಡಿನ ಆಸೆಗೋಸ್ಕರವಾಗಿ ಮಾರಾಟ ಮಾಡ್ತಾರೆ, ಯಾರ ಮನೆಯಲ್ಲಿ ಅತಿಥಿಗಳ ಭೋಜನ ಆಗೋದಿಲ್ಲ, ಅವರ ಮನೆಯಿಂದ
ಲಕ್ಷ್ಮೀದೇವಿ ಬಿಟ್ಟು ಹೋಗ್ತಾಳೆ. ಮನ್ನಾಮ ವಿಕ್ರಯೇಯಶ್ಚ ವಿಕ್ರಯೇಣಾತಿ ಸ್ವಕೃತ್ ಕನ್ಯಕಾಂ. ತನ್ನ ಮಗಳನ್ನೇ ವ್ಯಾಪಾರ ವ್ಯವಹಾರ ಮಾಡಿದರೆ ಆ ಮನೆಯಿಂದ ನಾನು ಬಿಟ್ಟು ಹೋಗ್ತಾಳೆ ಲಕ್ಷ್ಮೀದೇವಿ. ಅಂದರೆ ನೋಡಿ, ನಾವು ಮಾಡುವಂತಹ ಒಂದು ಸಣ್ಣ ಸಣ್ಣ ತಪ್ಪುಗಳು ಎಷ್ಟು ದೊಡ್ಡದಾಗಿರುವಂತಹ ಪಾಪವನ್ನು ಕಷ್ಟವನ್ನು ತಂದು ಕೊಡ್ತಾವೆ. ಮುಂದೆ ಹೇಳ್ತಾರೆ, ಪಾಪೀನಾಂ ಯೋ ಗ್ರಹಂ ಯಾತಿ. ಪಾಪ ಮಾಡುವಂತಹ ಕೆಟ್ಟ ಕೆಲಸ ಮಾಡುವಂಥವರು ಅಂತ ಯಾರಿದ್ದಾರೋ ಅವರ ಮನೆ ಮೇಲಂತೂ ಮಹಾರುಷ್ಟ. ನೀವು ಅನ್ಬೋದು, ಲಕ್ಷ್ಮೀದೇವಿ ಕೆಟ್ಟವರ ಮನೆಯಲ್ಲೇ ಬಹಳ ಕಾಣಿಸ್ತಾಳಲ್ಲ, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿರ್ತಾರಲ್ಲ, ಅದು ಈ ಜನ್ಮದ ಪುಣ್ಯ ಅಲ್ಲ, ಹಿಂದಿನ ಜನ್ಮದ ಪುಣ್ಯದ ಪ್ರಭಾವದಿಂದ ಅವರು ಇವತ್ತು ಹಂಗಿರ್ತಾರೆ. ಯಾವಾಗ ಇವತ್ತು ಸುಖ ಅನುಭವಿಸ್ತಾರೋ ಆ ಎಲ್ಲ ಪುಣ್ಯದ ರಾಶಿ ಕಡಿಮೆ ಆಗ್ತಾ ಹೋಗ್ತದೆ, ಪಾಪ ಬೆಳೀತಾ ಹೋಗ್ತದೆ. ಬೀಜ ನೆಟ್ಟು ಕೂಡಲೇ ಫಲ ಬರೋದಿಲ್ಲ, 4 ವರ್ಷ ಆದ ಮೇಲದು ಫಲ ಕೊಡ್ತದೆ. ಹಾಗೆ ಅತ್ಯುತ್ಕಟೈ ಪುಣ್ಯ ಪಾಪೈ ಹೈವ ಫಲಮುಷ್ಣುತೆ ಮಹಾಭಾರತ ಹೇಳ್ತದೆ. ಒಳ್ಳೆ ಕೆಲಸ ಆಗಲಿ ಕೆಟ್ಟ ಕೆಲಸ ಆಗಲಿ ಅದು ಭಾಳ ಅತ್ಯುತ್ಕಟವಾಗಿತ್ತು ಅಂದರೆ ಈಗಲೇ ಫಲ ಬಿಡ್ತದೆ. ಇಲ್ಲಾಂದರೆ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತಾನೆ ದೇವರು, ಇರಲಿ ಕೆಟ್ಟ ಕೆಲಸ ಮಾಡ್ಯಾನಲ್ಲ, ಇರಲಿ ಮುಂದೆ ನೋಡ್ಕೊತೀನಿ ಅವನು ಅಂತಾನೆ ದೇವರು, ತೋರಿಸ್ತೀನಿ ನಾ ಯಾರು ಅಂತಾನೆ ಭಗವಂತ. ಅದಕ್ಕೆ ಹೇಳ್ತಾರೆ, ಕೆಟ್ಟ ಕೆಲಸ ಮಾಡೋರು ಅಂತ ಯಾರಿದ್ದಾರೋ, ಯಾರು ಕೆಟ್ಟ ಕೆಲಸಕ್ಕೆ ಪ್ರಚೋದನೆ ಮಾಡ್ತಾರೆ, ಕೆಟ್ಟ ಕೆಲಸ ಮಾಡಿದರೂ ಸುಮ್ಮನಿರ್ತಾರೆ, ಮಹಾರುಷ್ಟ ತಥೋಯಾತಿ ಮಂದಿರಾತ್ ಕಮಲಾಲಯ. ಲಕ್ಷ್ಮೀದೇವಿ ಅವರ ಮನೆಯನ್ನು ಬಿಟ್ಟು ಹೋಗ್ತಾಳೆ. ಎಚ್ಚರವಾಗಿರಬೇಕು, ನಾವು ಕೆಟ್ಟ ಕೆಲಸ ಮಾಡಬಾರದು ಅನ್ನೋದು ಅಭಿಪ್ರಾಯ. ಇನ್ನು ಊಟ ಮಾಡಬೇಕಾದ್ರೆ ದೇವರಿಗೆ ನೈವೇದ್ಯವನ್ನು ಮಾಡಿ ಊಟ ಮಾಡಬೇಕು. ಅದನ್ನು ಮಾಡದೇ ಊಟ ಮಾಡಿದರೆ, ಇನ್ನು ಪ್ರಾಣಿಗಳಿಂದ ಪಕ್ಷಿಗಳಿಂದ ಜೀವನವನ್ನು ಮಾಡುವಂಥವರು ಅದಕ್ಕೆ ಸರಿಯಾಗಿ ಆಹಾರವನ್ನು ಕೊಡದೆ ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಬಳಸಿಕೊಂಡು ವ್ಯಾಪಾರ ವ್ಯವಹಾರ ಮಾಡುವಂಥವರು ಅವರ ಮನೆಯಿಂದಲೂ ನಾನು ಬಿಟ್ಟು ಹೋಗ್ತೀನಿ. ಇನ್ನು ಬ್ರಾಹ್ಮಣ ಆಗಿರುವಂಥವನು ಸದಾಚಾರದಿಂದ ಕೂಡಿರಬೇಕು, ಸದಾಚಾರದಿಂದ ಜೀವನವನ್ನು ಮಾಡಬೇಕು, ಆಚರಣೆ ಶುದ್ಧವಾಗಿರಬೇಕು. ಕೇವಲ ವೇಷಭೂಷಣ ಹಾಕ್ಕೊಂಡ್ಕೊಳ್ಳೆ ಅವನು ಬ್ರಾಹ್ಮಣ ಅಂತ ಆಗೋದಿಲ್ಲ. ಆಚರಣೆ ಇರಬೇಕು, ಸದಾಚಾರದಿಂದ ಕೂಡಿರಬೇಕು. ಯಾರು ಸದಾಚಾರದಿಂದ ಕೂಡಿಲ್ಲೋ ಆ ಬ್ರಾಹ್ಮಣ ಅವರ ಮನೆಯಿಂದನೂ ನಾನು ಬಿಟ್ಟು ಹೋಗಿಬಿಡ್ತೀನಿ. ಲಕ್ಷ್ಮೀದೇವಿ ಹೇಳುವಂಥ ಮಾತು, ಅವ್ರ ಮನೆಯಲ್ಲಿ ನಾನು ಇರೋದಿಲ್ಲ. ಇನ್ನು ಮುಂದೆ ನೋಡ್ರಿ, ಬಹಳ ಇವತ್ತು ಕಲಿಯುಗದಲ್ಲಿ ನಾವು ಕಾಣುವಂಥ ವಿಷಯ, ಅಷ್ಟು ಸೂಕ್ಷ್ಮವಾದ ಅಂಶಗಳನ್ನು ವೇದವ್ಯಾಸ ದೇವರು ನಮಗೆ ತಿಳಿಸ್ತಾರೆ. ವಿಶ್ವಾಸಘಾತಿ ಮಿತ್ರಜ್ಞೋ ನರಘಾತಿ ಕೃತಘ್ನಃ ಅಗಮ್ಯಾಂ ಯಾತಿ ಯೋ ವಿಪ್ರೋ ಮದ್ಭಾರ್ಯಾ ಯಾತಿ ತದ್ಗ್ರಹಾತ್. ನಾರಾಯಣ ಭಗವಂತ ಹೇಳುವಂಥ ಮಾತು. ನಂಬಿಸಿ ಯಾರು ಮೋಸ ಮಾಡ್ತಾರೆ ನೋಡಿ, ವಿಶ್ವಾಸಘಾತ ಅಂತ ಅದನ್ನು ಕರೀತಾರೆ. ನಂಬಿಕೆ ಇಟ್ಟಿರ್ತಾರೆ ನಿಮ್ಮ ಮೇಲೆ, ಪಾಪ ನೀವು ಒಳ್ಳೆಯವರು ಅಂತ ಹೇಳಿ ಏನೋ ಸುಳ್ಳು ಹೇಳಿಬಿಡೋದು, ಅಥವಾ ಅವರಿಗೆ ಏನಾರ ಪದಾರ್ಥ ಕೊಟ್ಟಿದ್ರು ಕೊಟ್ಟೇ ಇಲ್ಲ ಅಂತ ಅಂದ್ಬಿಡೋದು. ಹೀಗೆ ಯಾರು ವಿಶ್ವಾಸವನ್ನು ನಂಬಿಕೆ ದ್ರೋಹ ಮಾಡ್ತಾರೋ. ಇನ್ನು ಮಿತ್ರಜ್ಞೋ, ಮಿತ್ರ ಅನ್ನೋ ಶಬ್ದನೇ ಹೇಳ್ತದೆ, ಕಷ್ಟದಲ್ಲಿ ತ್ರಾಯತೆ ರಕ್ಷಣೆ ಮಾಡೋನೇ ಮಿತ್ರ. ಅದನ್ನು ಬಿಟ್ಟು ಆ ಮಿತ್ರನನ್ನೇ ಬಿಟ್ಟು ಕೊಟ್ಬಿಡೋದು. ಕೆಟ್ಟ ಕೆಲಸ ಮಾಡಿದ್ರು ಇರಲಿ ಬಿಡೋ ನಮ್ಮ ಸ್ನೇಹಿತ ಅಂತ ಹೇಳಿ ಸುಮ್ಮನಿರೋದು. ಆಮೇಲೆ ಅವನ ಎಲ್ಲ ಕೆಟ್ಟ ಕೆಲಸಗಳಿಗೆ ಒತ್ತಾಸೆಯಾಗಿರೋದು. ಅಂತಹ ಮಿತ್ರ ದ್ರೋಹ ಮಾಡೋವಂಥವನು ನಿಮ್ಗೆ ಗೊತ್ತೇನ್ರಿ? ನಮ್ಗೆ ಗೊತ್ತೇ ಇಲ್ಲ ಬಿಡ್ರಿ, ಅವ್ನು ಕೆಟ್ಟ ಕೆಲಸ ಮಾಡೋಬೇಕಾದ್ರೆ ಸುಮ್ಮನಿದ್ದು ಆಮೇಲೆ ಕೇಳಿದರೆ ನನಗೆ ಗೊತ್ತೇ ಇಲ್ಲ, ಅವನು ಯಾರಿಗೆ ಗೊತ್ತೇ ಇಲ್ಲ ಅಂತ ಅಂದ್ಬಿಡೋದು. ಮಿತ್ರ ದ್ರೋಹ ಮಾಡೋವಂಥವನು. ಆಮೇಲೆ ನರಘಾತಿ, ಮನುಷ್ಯರನ್ನು ಕೊಲ್ಲೋಂಥವನು.
ಕೊಲೆ ಮಾಡೋವಂಥವನು ಅಂತಂತಾರಲ್ಲ ಅವನಾಗಿರಬಹುದು. ಆಮೇಲೆ ಕೃತಜ್ಞಕಃ, ಕೃತಜ್ಞ ಅಲ್ಲ ಕೃತಜ್ಞ ಅಂದರೆ ಉಪಕಾರ ಸ್ಮರಣೆ ಇಲ್ಲದವನು, ಏಣಿ ಹತ್ತಿದ ಮೇಲೆ ಮರೆಯೋದು ಅಂತಾರೆ ನೋಡಿ ಲೌಕಿಕ ಭಾಷೆಯಲ್ಲಿ, ಅಂಥವರೇ ಭಾಳ ಇವತ್ತು ಪ್ರಪಂಚದಲ್ಲಿ. ಕೆಲಸ ಆಗಬೇಕಾದ್ರೆ ಎಲ್ಲ ಮಾಡಿಸ್ಕೊತಾರೆ, ನೀವೇ ಇಂದ್ರ ನೀವೇ ಚಂದ್ರ ಅಂತಾರೆ. ಎಲ್ಲ ಮಾಡಿದ ಆದ ಮೇಲೆ ಬಿಟ್ಬಿಡ್ತಾರೆ ಕೈನ, ನಮ್ಗೆ ಗೊತ್ತೇ ಇಲ್ಲರಿ ಏನು ಬಿಡ್ತಾರೆ. ಉಪಕಾರ ಸ್ಮರಣೆ ಇಲ್ಲದೇ ಇರೋವಂಥವನು. ಆಮೇಲೆ ಇಂತಹ ಇದ್ರ ಜೊತೆಗೆ ಅಗಮ್ಯ ಗಮನ, ಸ್ವಸ್ತ್ರೀಯನ್ನು ಬಿಟ್ಟು ಪರಸ್ತ್ರೀ ಮೇಲೆ ಕಣ್ಣು ಹಾಕುವಂಥವ್ರು ಅಂತ ಯಾರಿದ್ದಾರೋ ಅವರ ಮನೆಯಿಂದ ನಾನು ಬಿಟ್ಟು ಹೋಗ್ತಿಲ್ಲ. ನನ್ನ ಹೆಂಡತಿಯಾದಂತಹ ಲಕ್ಷ್ಮೀದೇವಿ ಬಿಟ್ಟು ಹೋಗ್ಬಿಡ್ತಾಳೆ, ಮದ್ಭಾರ್ಯ ನನ್ನ ಲಕ್ಷ್ಮೀದೇವಿ ನನ್ನ ಹೆಂಡತಿ ಅವ್ರ ಮನೆಯಲ್ಲಿ ಇರೋದಿಲ್ಲಪ್ಪ, ಬಿಟ್ಟು ಹೋಗ್ತಾಳೆ. ಇನ್ನು ಅಶುದ್ಧ ಹೃದಯ, ಬಹಳ ಬಹಳ ಮಹತ್ವವಾದ ಮಾತುಗಳನ್ನು ಲಕ್ಷ್ಮೀದೇವಿ ನಾರಾಯಣ ಭಗವಂತ ತಿಳಿಸ್ತಾ ಇದ್ದಾನೆ. ಮಾತು ಕಠೋರವಾಗಿದ್ದರೂ ಇವತ್ತಿನ ಪ್ರಪಂಚಕ್ಕೆ ಅತ್ಯಂತ ಕಡ್ಡಾಯವಾಗಿ ತಿಳಿಲೇಬೇಕಾಗಿರುವಂತಹ ಸತ್ಯ. ಔಷಧಿ ಇರ್ತದೆ, ಅದು ಯಾವಾಗಲೂ ಬಾಯಿಗೆ ಕಹಿ, ಸತ್ಯ ಇದ್ದ ಹಾಗೆ, ಆದರೆ ಹೊಟ್ಟೆಗೆ ಅದು ಆರೋಗ್ಯ. ಆ ಔಷಧಿ ತಗೊಳ್ಳೋದ್ರಿಂದ ಅವನು ಆರೋಗ್ಯವಂತನಾಗ್ತಾನೆ, ದೇಹದಲ್ಲಿರುವಂತಹ ಎಲ್ಲ ದೋಷಗಳು ಹೊರಗೆ ಹೋಗ್ತಾವೆ. ಹಾಗೆ ಸತ್ಯ ಅನ್ನೋದು ಕಹಿಯಾಗಿದ್ದರೂ, ಕೇಳಲಿಕ್ಕೆ ಕಹಿಯಾಗಿದ್ದರೂ ಅದು ವಾಸ್ತವಿಕವಾಗಿರುವಂಥದ್ದು. ಗ್ರಂಥಕಾರರು ವೇದವ್ಯಾಸ ದೇವರು ಬಹಳ ಸುಂದರವಾಗಿ ನಮಗೆ ತಿಳಿಸ್ತಾರೆ. ಕಪಟ ಹೃದಯವುಳ್ಳಂಥವನು ಅಂದರೆ ಏನು? ಅಶುದ್ಧವಾದ ಹೃದಯ, ಒಳಗೊಂದು ಹೊರಗೊಂದು ಅಂತಂತಾರೆ ನೋಡಿ. ಮೇಲ್ನೋಟದಲ್ಲಿ ಸಿಹಿಯಾಗಿ ಮಾತಾಡೋದು, ಜೇನುತುಪ್ಪ ಬಾಯಲ್ಲಿಟ್ಕೊಳ್ಳೋದು, ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸೋದು, ಕೆಲವರು ಹಂಗಿರ್ತಾರೆ. ಆದರೆ ಮನಸ್ಸಿನಲ್ಲಿ ಹಾಲಾಹಲ ವಿಷ. ಮೊದಲನೇದವರು ಅಶುದ್ಧ ಹೃದಯ. ಕ್ರೂರೋ, ಕ್ರೂರತನ ಮಾಡೋವಂಥವ್ರು, ಹಿಂಸೆ ಮಾಡೋವಂಥವ್ರು, ಹಿಂಸಕೋ, ನಿಂದಕೋ, ಎಲ್ಲರನ್ನೂ ನಿಂದೆ ಮಾಡೋದು. ಕೆಲವರಂತೂ ಎದರ ನಿಂದೆ ಮಾಡ್ತಾರೆ, ಕೆಲವರು ಹಿಂದೆ ನಿಂದೆ ಮಾಡ್ತಾರೆ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಹಂಗೆ ಇವ್ರು ಹಿಂಗೆ ಅಂತ ನಿಂದನೆ ಮಾಡ್ತಾರೆ. ಹೀಗೆ ಯಾರ್ಯಾರು ಮಾಡ್ತಾರೋ ಯಾತಿ ದೇವಿ ಚ ತದ್ಗ್ರಹಾತ್, ಅವರ ಮನೆಯಿಂದ ಲಕ್ಷ್ಮೀದೇವಿ ಬಿಟ್ಟು ಹೋಗ್ಬಿಡ್ತಾಳೆ. ಅವರ ಮನೆಯಲ್ಲಿ ವಾಸನೆ ಮಾಡೋದಿಲ್ಲ. ಬಡತನ ಯಾಕೆ ಬರ್ತದೆ, ದಾರಿದ್ರ್ಯ ಯಾಕೆ ಬರ್ತದೆ ಅಂತ ಕೇಳಿದರೆ ಇದಕ್ಕೆಲ್ಲ ಉತ್ತರ ಬ್ರಹ್ಮವೈವರ್ತ ಪುರಾಣ ಹೇಳ್ತಾ ಇದೆ. ಈ ಗುಣಗಳನ್ನು ಬೆಳೆಸ್ಕೊಂಡಿದ್ರೆ ಲಕ್ಷ್ಮೀದೇವಿ ನಿಮ್ಮ ಮನೆಯಿಂದ ಬಿಟ್ಟು ಹೋಗ್ತಾಳೆ. ಇನ್ನು ಹೇಳ್ತಾರೆ, ಉಗುರಿನಿಂದ ದರ್ಭೆಯನ್ನು ಕತ್ತರಿಸಬಾರದು, ಅಷ್ಟು ಅದಕ್ಕೆ ನಿಯಮ ಇದೆ. ತೃಣಂ ಚಿನ್ನತ್ತಿ ನಖೈರ್ ವಾಯೋ. ಅಷ್ಟೇ ಅಲ್ಲ, ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ ಉಗುರಿನಿಂದ ದರ್ಭೆಯನ್ನು ಕತ್ತರಿಸಬಾರದು ಒಂದು. ಎರಡನೇದಾಗಿ ಉಗುರಿನಿಂದ ಭೂಮಿ ಮೇಲೆ ಗೆರೆ ಎಳೆಯೋದು. ಕಾಲಿನ ಹೆಬ್ಬೆಟ್ಟಿಂದ ಚಿತ್ರ ಬಿಡಿಸ್ತಿರ್ತಾರೆ ಭೂಮಿ ಮೇಲೆಲ್ಲ ಕೆಲವರು, ಹಾಗೆಲ್ಲ ಬಿಡಿಸಬಾರದು. ಆಮೇಲೆ ವಕ್ರ ಸ್ವಭಾವವುಳ್ಳಂತಹ ಕೆಲವರು, ಈ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳೋದಾದರೆ ತ್ರಿಶಷ್ಟ್ರು ಅಂತಾರೆ ನೋಡಿ. ಅವರಿಗೆ ಯಾರ ಮಾತು ಕೇಳಲ್ಲ, ಮಂಡ್ರು. ತಮ್ದು ಹಿಡಿದಿದ್ದೇ ಹಠ, ತಾವು ಮಾಡಿದ್ದೇ ಸರಿ, ತಮಗೇನು ತೋರಿಸ್ತದೋ ಅದೇ ಸರಿ ಅಂತ ಯಾರು ವಕ್ರ ಸ್ವಭಾವದವರಾಗಿರ್ತಾರೋ ಅದನ್ನು ಹೇಳ್ತಾರೆ. ಜಿಹ್ಮೋವಾ ಮಲವಾಸಶ್ಚ. ಜಿಹ್ಮೋ ಅಂದರೆ ಒರಟು ಸ್ವಭಾವ, ಅಧರ್ಮದ ಹಾದಿಯನ್ನು ಹಿಡಿಯುವಂಥವ್ನು. ನಾವು ಮೊನ್ನೆ ಹೇಳಿದ್ದೀವಿ, ಗೃಹಸ್ಥನ ಧರ್ಮಗಳನ್ನು ಹೇಳಬೇಕಾದ್ರೆ ಅಲ್ಲಿ ಬಂದಿರುವಂಥ ಶಬ್ದ ಇದು ಜಿಹ್ಮೋ. ನ ಜಿಹ್ಮೋ ಅಂತ ಅಲ್ಲಿ ಹೇಳಿದ್ದಾರೆ, ಅದನ್ನು ನಾವು ಇಲ್ಲಿ ಹೇಳ್ತಿರೋದು. ಜಿಹ್ಮ ಸ್ವಭಾವ, ಕುಟಿಲ ಸ್ವಭಾವ. ಅಷ್ಟೇ ಅಲ್ಲ, ವಕ್ರ ಸ್ವಭಾವ, ಯಾವಾಗಲೂ ಮಂಡತನ ಮಾಡೋದು. ಯಾರು ಹೇಳಿದ್ರು, ದೊಡ್ಡವರು ಹೇಳಿದ್ರು ಕೇಳಲಿಕ್ಕೆ ತಯಾರಿಲ್ಲ. ಶಾಸ್ತ್ರದಲ್ಲಿದೆ ಮಾಡಪ್ಪ ಅಂತ ಹೇಳಿದ್ರು ಕೇಳಲಿಕ್ಕೆ ತಯಾರಿಲ್ಲ. ಅಪ್ಪ ಅಮ್ಮ ಹೇಳಿದ್ರು ಕೇಳಲಿಕ್ಕೆ ತಯಾರಿಲ್ಲ. ತನ್ನ ಮನಸ್ಸಿಗೆ ಏನು ತೋಚ್ತದೋ ಅದನ್ನೇ ಮಾಡೋವಂಥವನು. ಅಷ್ಟೇ ಅಲ್ಲ, ಕೊಳಕು ಬಟ್ಟೆಯನ್ನು, ಮಲವಾಸಶ್ಚ, ಹೊಲಸಾಗಿರುವಂತಹ ಬಟ್ಟೆಯನ್ನು, ಅದಕ್ಕೆ ಒಳ್ಳೆ ಬಟ್ಟೆ ಹಾಕೋಬೇಕು ಅಂತ ಅನ್ನೋದು.
ಒಳ್ಳೆ ಬಟ್ಟೆ ಅಂದರೆ ಭಾಳ ಬೆಲೆ ಉಳ್ಳದ್ದು ಹಾಕ್ಕೊಳ್ರಿ ಅಂತಲ್ಲ ಅಭಿಪ್ರಾಯ. ಸ್ವಚ್ಛವಾಗಿರುವಂತಹ ಶುದ್ಧವಾಗಿರುವಂತಹ ಬಟ್ಟೆಯನ್ನು ಧರಿಸಿ. ಅದ್ಭುತವಾದ ಭಾರತೀಯ ಸಂಸ್ಕೃತಿ ಹೇಳ್ತಾ ಇದೆ, ಭಾರತೀಯ ವೇಷದಲ್ಲಿ ನೀವಿರ್ರಿ, ಆರೋಗ್ಯವಾಗಿರ್ತೀರಿ. ವಿದೇಶ ಬಟ್ಟೆ ನಮಗೆ ಬೇಕಾಗಿಲ್ಲ, ಅದು ಶಾಸ್ತ್ರ ನಮಗೆ ಹೇಳಿರುವಂಥದ್ದು. ಸ್ವಚ್ಛವಾದ ಸಭ್ಯವಾದ ಬಟ್ಟೆಯನ್ನು ಧರಿಸಿ. ನಮ್ಮ ಪರಂಪರೆ ಹೆಂಗಿದೆ ಅಂದರೆ ಭಾರತೀಯ ಸಂಸ್ಕೃತಿ ಬೇರೆ ದೇಶದವ್ರು ನೋಡಿ ನಮ್ಮನ್ನು ಕಲಿತಾರೆ. ನಾವೂ ಭಾರತದಲ್ಲಿ ವಾಸ ಮಾಡಬೇಕು ಅಂತಾರೆ. ದೇವಾನುದೇವತೆಗಳು ಇಚ್ಛೆ ಪಡ್ತಾರಂತೆ ಕಲಿಯುಗದಲ್ಲಿ ಒಂದ್ಸಾರಿ ಅವತಾರ ಮಾಡಬೇಕು. ಯಾಕೆ ಪುಣ್ಯ ಗಳಿಸೋದು ಭಾಳ ಸುಲಭ, ಆದರೆ ಪುಣ್ಯ ಗಳಿಸ್ಲಿಕ್ಕೆ 108 ವಿಘ್ನಗಳು. ಅದಕ್ಕೆ ಹೇಳ್ತಾರೆ, ಯಾರು ಈ ರೀತಿಯಾಗಿ ಸ್ವಭಾವದವರಿದ್ದಾರೋ ಅವರ ಮನೆಯಿಂದ ನಾನು ಬಿಟ್ಟು ಹೋಗ್ತೀನಿ. ಇನ್ನು ಮುಂದೆ ಹೇಳ್ತಾರೆ, ಸೂರ್ಯೋದಯೇ ಚ ದ್ವಿಭೋಜಿ. ಸೂರ್ಯಾಸ್ತ ಸೂರ್ಯೋದಯ ಈ ಸಮಯದಲ್ಲಿ ಊಟವನ್ನು ಮಾಡಬಾರ್ದು. ಒಟ್ಟು ಸಂಧ್ಯಾಕಾಲದಲ್ಲಿ ಊಟ ಮಾಡಬಾರದು ಅಂತ ನಿಯಮ ಇದೆ. ಅದನ್ನೇ ನಾವಿಲ್ಲಿ ತಿಳ್ಕೊಳ್ಬೇಕು. ಸಂಧ್ಯಾಕಾಲದಲ್ಲಿ ಸೂರ್ಯೋದಯ ಸೂರ್ಯಾಸ್ತ ಆ ಸಮಯದಲ್ಲಿ ಊಟ ಮಾಡಬಾರ್ದು. ಯಾರು ಊಟ ಮಾಡ್ತಾರೋ. ಇನ್ನು ದಿವಾಶಾಯಿ ಚ ವಾಡವಃ. ಹಗಲಿನಲ್ಲಿ ನಿದ್ರೆ ಮಾಡೋದು ನಿಷಿದ್ಧ, ಮಾಡಬಾರದು. ಸಂಧ್ಯಾಕಾಲದಲ್ಲಿ ಊಟ ಮಾಡಬಾರ್ದು. ಜೊತೆಗೆ ಬೆಳಗ್ಗೆ ಸಮಯದಲ್ಲಿ ಹಗಲಿನ ಹೊತ್ತಿನಲ್ಲಿ ನಿದ್ದೆ ಮಾಡೋದು. ದಿವಾ ಮೈಥುನಕಾರೀಚ. ಹಗಲಿನಲ್ಲಿ ಸ್ತ್ರೀ ಸಂಗ ಮಾಡೋಂಥದ್ದು ಯಾರು ಮಾಡ್ತಾರೋ ಅವರ ಮನೆಯಿಂದ ನಾನು ಬಿಟ್ಟು ಹೋಗ್ತೀನಿ. ಲಕ್ಷ್ಮೀದೇವಿ ಬಿಟ್ಟು ಹೋಗ್ತಾಳೆ. ಇನ್ನು ಆಚಾರಹೀನೋ ಯೋ ವಿಪ್ರೋ. ಯಾರು ಸದಾಚಾರಿಗಳಾಗಿಲ್ಲೋ, ಯಜ್ಞವನ್ನು ಮಾಡೋದಿಲ್ಲೋ ಅಂತಹ, ಅಂದರೆ ಅವನ ಕರ್ತವ್ಯ, ಬ್ರಾಹ್ಮಣನ ಕರ್ತವ್ಯ, ಅಂತಹ ಬ್ರಾಹ್ಮಣನ ಮನೆಯಿಂದ ನಾನು ಬಿಟ್ಟು ಹೋಗ್ತೀನಿ. ಇನ್ನು ಸ್ತಿಗ್ನಪಾದಶ್ಚ ನಗ್ನೋವಾ ಯಶ್ಯೇತೆ ಜ್ಞಾನ ದುರ್ಬಲ. ಶ್ವಶ್ವದ್ಮಾತಿರ್ಮ. ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದರೆ ವೇದವ್ಯಾಸ ದೇವರು, ತಿಳುವಳಿಕೆ ಇಲ್ಲದೆ ಯಾವ ವ್ಯಕ್ತಿ ಕಾಲುಗಳನ್ನು ತೊಳೆಯದೆ, ಮೈ ಮೇಲೆ ಒಂದೂ ವಸ್ತ್ರವಿಲ್ಲದೆ, ನಗ್ನೋವಾ ಒಂದೂ ವಸ್ತ್ರ ಇಲ್ಲದೆ ವಿವಸ್ತ್ರವಾಗಿ ಯಾರು ಮಲಗ್ತಾರೋ, ಯಶ್ಯೇತೆ ಜ್ಞಾನ ದುರ್ಬಲ. ಕಾಲು ತೊಳೆಯದೆ ಮಲಗೋದು, ವಿವಸ್ತ್ರಳಾಗಿ ಅಥವಾ ವಿವಸ್ತ್ರನಾಗಿ ಮಲಗೋದು, ಮತ್ತು ಪದೇ 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 ನಾನು ಭಾಳ ಧರ್ಮಿಷ್ಠ ಶ್ವಶ್ವಧರ್ಮಾತಿರ್ವಾಚಾಲೋ ಯಾತಿ ವೈ ತದ್ಗ್ರಹ ಸತಿ. ಹರಟೆ ಹೊಡಿತಿರ್ತಾರೆ, ನಾನು ಭಾರಿ ಧರ್ಮಿಷ್ಠ ಅಂತ ಹೇಳ್ಕೊಳ್ಳೋದು ಮಂದಿ ಮುಂದೆ. ಅಂತ ಯಾರು ಮಾಡ್ತಾರೋ ಅವರ ಮನೆಯಿಂದನೂ ನಾನು ಲಕ್ಷ್ಮೀದೇವಿ ಬಿಟ್ಟು ಹೋಗ್ತಾಳೆ. ಇನ್ನು ತೈಲಾಭ್ಯಂಗವನ್ನು ಮಾಡಿ ಅದೇ ಕೈಯಿಂದ ಕೈ ಎಲ್ಲ ಮುಟ್ಕೊಳ್ಳೋದು. ಎಣ್ಣೆ ಹಚ್ಚಿರ್ತಾರೆ ತಲೆ ಮೇಲೆ, ಹಚ್ಚಿದ ಮೇಲೆ ಸುಮ್ ಕುತ್ಕೊಂಡು ಒಂದು 10 ನಿಮಿಷ ಆದಮೇಲೆ ಸ್ನಾನ ಮಾಡಿಬಿಟ್ರೆ ಮುಗೀತು. ಹಂಗಲ್ಲ, ತಲೆಯಿಂದ ಅದನ್ನೆಲ್ಲ ಕೈಗೆಲ್ಲ ಹಚ್ಕೊಳ್ಳೋದು. ಶಿರಸ್ನಾತಶ್ಚ ತೈಲೇನ ಯೋ ಅನ್ಯದಂಗಾಂ ಉಪಸ್ಪೃಶೇತ್. ಎಲ್ಲ ಕಡೆ ಮುಟ್ಕೊಳ್ಳೋದು ಆ ಕೈಯಿಂದ. ಆಮೇಲೆ ಕೆಲವರಿಗೆ ಅಭ್ಯಾಸ ಅದು ಏನಪ್ಪ ಅಂತಂದರೆ, ಕೈಯಲ್ಲಿ ಏನೋ ಒಂದು ಪಾತ್ರೆ ಸಿಕ್ತು, ಬಾರಿಸೋದು, ಅದನ್ನು ಶಬ್ದ ಮಾಡೋದು ಆ ಪಾತ್ರೆಯನ್ನು. ಕೆಲವ್ರು ಏನು ಮಾಡ್ತಾರಪ್ಪ ಅಂದರೆ, ಕೈ ಮೇಲೆ ಕೈಯಿಂದ ಹಿಂಗೆ, ಉದಾಹರಣೆಗೆ ಹಿಂಗೆ ತೋರಿಸಿದ್ರೆ ಗೊತ್ತಾಗ್ತದೆ, ಹಿಂಗೆ ಬಾರಿಸ್ತಾ ಕುತ್ಕೊಂಡ್ಬಿಡೋದು ಕೈ ಮೇಲೆ. ಅಂದರೆ ದೇಹವನ್ನೇ ವಾದ್ಯವನ್ನಾಗಿ ಮಾಡಿಕೊಂಡು ಬಾರಿಸೋದು. ಸ್ವಾಂಗೇಚ ವಾದಯೇದ್ ವಾದ್ಯಂ ರಮಾಹ್ಯಾತಿ ಚ ತದ್ಗ್ರಹಾತ್. ಅವರ ಮನೆಯಿಂದನೂ ಬಿಟ್ಟು ಹೋಗ್ತಾಳೆ ಲಕ್ಷ್ಮೀದೇವಿ. ಶಬ್ದ ಮಾಡಬಾರ್ದು ಮನೆಯೊಳಗೆ, ಬಾಯಿಂದನೂ ಶಬ್ದ ಮಾಡಬಾರ್ದು, ಭಾಂಡಿ ಪದಾರ್ಥಗಳದು ಶಬ್ದ ಮಾಡಬಾರ್ದು. ಅಡಿಗೆ ಮನೆಯೊಳಗೆ ಎತ್ತೊಯ್ದಿರ್ತಾರೆ ಕೆಲವರು, ಢಮ್ 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 ಅಂತ ಶಬ್ದ ಆಗ್ತಿರ್ತದೆ. ಹಾಗೆಲ್ಲ ಮಾಡಬಾರ್ದು. ಸೂಕ್ಷ್ಮವಾಗಿ ತಗೋಬೇಕು, ಸೂಕ್ಷ್ಮವಾಗಿ ಅಡಿಗೆ ಮಾಡಬೇಕು. ಗಂಡು ಮಕ್ಕಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಪದಾರ್ಥಗಳನ್ನು ಬಹಳ ಸೂಕ್ಷ್ಮವಾಗಿ ಬಳಸಬೇಕು ಅಂತಾರೆ.
ಅಂದರೆ ಶರೀರವನ್ನೇ ವಾದ್ಯವನ್ನಾಗಿ ಯಾರು ಬಾರಿಸ್ತಾರೋ ಅವ್ರ ಮನೆಯಿಂದನೂ ಬಿಟ್ಟು ಹೋಗ್ತಾರೆ ಲಕ್ಷ್ಮೀದೇವಿ. ವ್ರತೋಪವಾಸಹೀನೋ ಯಹ, ಯಾರು ವ್ರತ ಉಪವಾಸ ಮಾಡೋದಿಲ್ಲ, ಮನಸ್ಸಿಗೆ ಬಂದಂಗೆ ವ್ಯವಹಾರ ಮಾಡ್ತಾರೆ, ಏಕಾದಶ್ಯಾದಿ ಉಪವಾಸಗಳನ್ನು ಯಾರು ಮಾಡೋದಿಲ್ಲ, ಆಮೇಲೆ ಸಂಧ್ಯಾ ವಂದನೆಯನ್ನು ಬಿಟ್ಟು ವಿಷ್ಣು ಭಕ್ತಿಯನ್ನು ಬಿಟ್ಟು ಯಾರು ಇರ್ತಾರೋ ಅವರ ಮನೆಯಿಂದನೂ, ನನ್ನ ಮೇಲೆ ಯಾರು ಭಕ್ತಿ ಮಾಡೋದಿಲ್ಲ ಅವ್ರ ಮನೆಯಿಂದನೂ ಬಿಟ್ಟು ಹೋಗಿಬಿಡ್ತಾಳೆ ಲಕ್ಷ್ಮೀದೇವಿ. ವಿಷ್ಣು ಭಕ್ತಿ ವಿಹೀನೋ ಯಸ್ಮಾತ್, ಹರಿಪ್ರಿಯ, ಲಕ್ಷ್ಮೀದೇವಿಗೆ ಹರಿಪ್ರಿಯ ಅಂತ ಹೆಸರು, ಅವಳು ಬಿಟ್ಟು ಹೋಗಿಬಿಡ್ತಾಳೆ ಅವ್ರ ಮನೆಯಿಂದ. ಇನ್ನು ಬ್ರಾಹ್ಮಣಂ ನಿಂದಗೇದ್ಯೋ, ಬ್ರಾಹ್ಮಣರನ್ನ ಸದಾಚಾರಿಗಳನ್ನ ನಿಂದನೆ ಯಾರು ಮಾಡ್ತಾರೋ, ದಯಾರಹಿತರಾಗಿ ಪ್ರಾಣಿಗಳಿಗೆ ಹಿಂಸೆ ಮಾಡ್ತಾರೋ, ನಾಯಿ, ಬೆಕ್ಕು, ಆಕಳು, ಕುದುರೆ, ಅನೇಕ ಪ್ರಾಣಿಗಳಿದ್ದಾವೆ, ಆ ಪ್ರಾಣಿಗಳಿಗೆ ಹಿಂಸೆ ಕೊಡೋದು, ಅವು ಹಿಂಸೆ ಪಟ್ಟಷ್ಟು ಇವರಿಗೆ ಆನಂದ ಆಗ್ತಿರ್ತದೆ. ಹಂಗೆ ಮಾಡಿದರೆ ಪ್ರಾಣಿಗಳಿಗೆ ಹಿಂಸೆ ಕೊಡೋದು, ಬ್ರಾಹ್ಮಣರನ್ನು ನಿಂದನೆ ಮಾಡೋದು ಯಾರು ಮಾಡ್ತಾರೋ ಅವರ ಮನೆಯಿಂದ ಲಕ್ಷ್ಮೀದೇವಿ ಹೋಗ್ತಾಳೆ. ಹಿಂಸಾಕಾರಿ ದಯಾಹೀನೋ, ದಯಾ ಅನ್ನೋದೇ ಇಲ್ಲ, ಮಾರೋ ಅನ್ನೋದೆಲ್ಲ ಕಡೆ, ಹೊಡಿ ಬಡಿ ಕಡಿ ಅಂತಂತಾರಲ್ಲ ಹಾಗೆ ಹಿಂಸೆ ಮಾಡೋದು, ಅದನ್ನು ಯಾರು ಮಾಡ್ತಾರೋ ಅವರ ಮನೆಯಿಂದ ಲಕ್ಷ್ಮೀದೇವಿ ಬಿಟ್ಟು ಹೋಗ್ತಾಳೆ. ಇನ್ನು ಎಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ ಅಂದರೆ ಹರಿಯ ಪೂಜೆ ಎಲ್ಲಿ ಮಾಡ್ತಾರೋ, ಯತ್ರ ಯತ್ರ ಹರೇರರ್ಚ ಹರೇತ್ ಕೀರ್ತನಂ ಶುಭಂ, ಭಗವಂತನ ನಾಮಸ್ಮರಣೆಯನ್ನೇ ಯಾರು ಮಾಡ್ತಾರೋ, ಎಲ್ಲಿ ಭಗವಂತನ ನಾರಾಯಣನ ಕೀರ್ತನೆ ಆಗ್ತದೋ ಅಲ್ಲಿ ಸರ್ವಮಂಗಳೆಯಾಗಿರುವಂತಹ ಮಹಾಲಕ್ಷ್ಮೀ ದೇವಿ ವಾಸ ಮಾಡ್ತಾಳೆ. ಮುಂದೆ ಹೇಳ್ತಾರೆ, ಕೃಷ್ಣನ ಮತ್ತು ಕೃಷ್ಣನ ಭಕ್ತರ ಸ್ತುತಿ ಎಲ್ಲಿ ಕೇಳಿಸ್ತದೋ, ಅಂಬರೀಷ ಇದ್ದಾನೆ, ಧ್ರುವ ಮಹಾರಾಜ ಇದ್ದಾನೆ, ಪ್ರಹ್ಲಾದ ರಾಜ ಇದ್ದಾನೆ, ಹನುಮಂತ ದೇವರಿದ್ದಾರೆ, ದ್ರೌಪದಿ, ಮುಚುಕುಂದ ಇದ್ದಾನೆ, ಒಬ್ರ ಇಬ್ರ ಹರಿಭಕ್ತರು ಬೇಕಾದಷ್ಟು ಜನ ಇದ್ದಾರೆ. ಇವರ ಸ್ಮರಣೆ ಎಲ್ಲಿ ಆಗ್ತದೋ, ಯತ್ರ ಪ್ರಶಂಸಾ ಕೃಷ್ಣಸ್ಯ ತದ್ಭಕ್ತಸ್ಯ ಪಿತಾಮಹ, ಭಕ್ತರನ್ನ ಸ್ಮರಣೆ ಮಾಡೋದು, ಭಗವಂತನ ಸ್ಮರಣೆ ಮಾಡೋದು ಎಲ್ಲಿ ಮಾಡ್ತಾರೋ ಸಾ ಚ ಕೃಷ್ಣ ಪ್ರಿಯಾದೇವಿ ತತ್ರ ತಿಷ್ಠತಿ ಸಂತತಂ. ಲಕ್ಷ್ಮೀದೇವಿ ಒಂದು ವಾಸ ಮಾಡ್ತಾಳೆ ಅಂದರೆ ಆ ಲಕ್ಷ್ಮಿ ಹೊರಗೆ ಹೋಗ್ತಾಳೆ ಅಂತ ಅದರ ಅರ್ಥ. ಇನ್ನು ಎಲ್ಲಿ ಶಂಖಧ್ವನಿ ಆಗ್ತದೋ, ಯತ್ರ ಶಂಖಧ್ವನಿ ಶಂಖ ಶಿಲಾಚ ತುಳಸೀದಲಂ ತತ್ಸೇವಾ ವಂದನಂ ಧ್ಯಾನಂ ತತ್ರ ಸಾ ತಿಷ್ಠತಿ ಸ್ವಯಂ. ಶಂಖದ ಧ್ವನಿಯಲ್ಲಿ ಕೇಳಿಸ್ತದೋ, ಎಲ್ಲಿ ಸಾಲಿಗ್ರಾಮ ಶಿಲಾರ್ಚನೆ ಆಗ್ತದೋ, ಎಲ್ಲಿ ತುಳಸಿ ದಳಗಳಿದ್ದಾವೋ, ತುಳಸಿ ವನ ಇದೆ, ತುಳಸಿ ವೃಂದಾವನ ಇದೆ, ಎಲ್ಲಿ ಸಾಲಿಗ್ರಾಮ ಪೂಜೆ ಆಗ್ತದೆ, ಎಲ್ಲಿ ನಾರಾಯಣ ಭಗವಂತನ ಸ್ಮರಣೆ ಆಗ್ತದೋ ಅಲ್ಲಿ ಲಕ್ಷ್ಮೀದೇವಿ ನಾ ವಾಸ ಮಾಡ್ತೀನಿ. ಅಷ್ಟೇ ಅಲ್ಲ, ಲಿಂಗಾರ್ಚನಂ ಯತ್ರ ತಸ್ಯ, ರುದ್ರದೇವರ ಸ್ಮರಣೆಯನ್ನು ಎಲ್ಲಿ ಮಾಡ್ತಾರೋ, ಎಲ್ಲಿ ದುರ್ಗೆಯನ್ನು ಆರಾಧನೆ ಮಾಡ್ತಾರೋ, ದುರ್ಗಾರ್ಚನಂ, ದುರ್ಗಾದೇವಿ, ಕಲೋ ದುರ್ಗಾ ವಿನಾಯಕೋ ಅಂತ ಇದೆ, ದುರ್ಗಾದೇವಿ ಆರಾಧನೆಯನ್ನು ಎಲ್ಲಿ ಮಾಡ್ತಾರೋ ಅಲ್ಲಿ ತತ್ರ ಪದ್ಮ ನಿವಾಸಿನಿ, ಲಕ್ಷ್ಮೀದೇವಿ ಬಂದು ವಾಸ ಮಾಡ್ತಾಳೆ. ಇನ್ನು ಮುಂದೆ ಹೇಳ್ತಾರೆ, ವಿಪ್ರಾಣಾಂ ಸೇವನಂ ಯತ್ರ ತೇಷಾಂ ವೈ ಭೋಜನಂ ಶುಭಂ, ಬ್ರಾಹ್ಮಣರ ಪೂಜೆ ಅವರ ಭೋಜನ ಎಲ್ಲಿ ನಡೀತದೋ, ಅಲ್ಲಿ ಸಕಲ ದೇವತೆಗಳ ಪೂಜೆ ಎಲ್ಲಿ ನಡೀತದೋ ಅಲ್ಲಿ ಲಕ್ಷ್ಮೀದೇವಿ ಬಂದು ವಾಸ ಮಾಡ್ತಾಳೆ. ಇನ್ನು ಸಮಸ್ತ ದೇವತೆಗಳು, ರಮಾಪತಿಯಾದಂತಹ ಭಗವಂತ ಇಷ್ಟೆಲ್ಲ ವಿವರಣೆಯನ್ನು ಕೊಟ್ಟಿದ್ದಾನೆ. ಅಂದ್ರೆ ನೋಡಿ, ಲಕ್ಷ್ಮೀದೇವಿಯ ಅನುಗ್ರಹ ಆಗಬೇಕು ಅಂದರೆ ಇತ್ತೇವಂ ಕಥಿತಂ ಸರ್ವಂ ಲಕ್ಷ್ಮೀ ವಾಕ್ಯಮುತ್ತಮಂ ಸುಖದಂ ಸಾರಭೂತಂಚ ಕಿಂಭೂಯ ಶ್ರೋತುಮಿಚ್ಛತಿ. ಇಲ್ಲಿವರೆಗೂ ನಾವು ಹೇಳಿರುವಂಥದ್ದು ಅಲಕ್ಷ್ಮೀ ಪರಿಹಾರ ಆಗಬೇಕು, ಲಕ್ಷ್ಮಿಯ ವಾಸಸ್ಥಾನ ಆಗಬೇಕು. ಅದಕ್ಕೆ ಏನು ಮಾಡಬೇಕು ಅನ್ನೋ ನಿಯಮಗಳನ್ನು ಹೇಳಿದ್ದಾರೆ, ಶಾಸ್ತ್ರದಲ್ಲೇ ಹೇಳಿರುವಂಥ ವಿಷಯ. ಈ ನಿಯಮಗಳನ್ನು ಪಾಲನೆ ಮಾಡಿದ್ದೇ ಆದರೆ ಮಹಾಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರಲಿಕ್ಕೆ ಸಾಧ್ಯ. ಇನ್ನು ಮುಂದಿನ ಭಾಗದಲ್ಲಿ ಮಹಾಲಕ್ಷ್ಮೀ ದೇವಿಯನ್ನು ಪೂಜಾ ಮಾಡೋದು ಹೇಗೆ, ಅವಳ ಅತ್ಯಂತ ಪ್ರೀತಿಕರವಾದ ಮಂತ್ರ ಯಾವುದು,
ಷೋಡಶೋಪಚಾರದಿಂದ ಮಹಾಲಕ್ಷ್ಮಿಯನ್ನು ಹೇಗೆ ಆರಾಧನೆ ಮಾಡಬೇಕು ಅನ್ನೋದನ್ನು ಮುಂದಿನ ವಿಭಾಗದಲ್ಲಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಹರಿ ಓಂ ಶ್ರೀಕೃಷ್ಣ ಅರ್ಪಣಮಸ್ತು.